ಹಲೋ ಸ್ಪೆರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀರೀಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮಾರ್ಚ್ 1, 2, 3 ಸುದ್ದಿ ಇಲ್ಲದಂತ 3 ದಿನ ಸುದ್ದಿ ಇಲ್ಲದಂತ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, CMS ಕನ್ವೆನ್ಷನ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಏನಿದೆ, ಸೊ ಅದರ ಒಂದು COP15 ಈಗ ಬ್ರೆಜಿಲ್ ಅಲ್ಲಿ ನಡೆದಿದೆ. ಎಕ್ಸಾಮಿನೇಷನ್ ವೆರಿ ವೆರಿ ಇಂಪಾರ್ಟೆಂಟ್. CMS ಅಂತಂದ್ರೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಅಂತ ಹೇಳ್ಬಿಟ್ಟು, ಸೊ ಅದು ಯಾಕೆ ನಡೀತು, ಅದ್ರ ಔಟ್ಕಮ್ ಏನು, ಎಲ್ಲಿ ನಡೀತು, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಜೋಜರಿ ಲೋನಿ ಬಂಡಿ ಏನಂತಂದ್ರೆ, ಈ ಲೋನಿ ರಿವರ್ ಸಿಸ್ಟಮ್ ಏನಿದೆಯಲ್ಲ, ಇದು ರಾಜಸ್ಥಾನದಲ್ಲಿ ಇರುವಂತದ್ದು, ಈಗ ಪೊಲ್ಯೂಷನ್ ನ ಫೇಸ್ ಮಾಡ್ತಾ ಇದೆ. ಇದನ್ನ ಹೇಳ್ತಾ ಇರೋಂಥದ್ದು ಸ್ವತಃ ಸುಪ್ರೀಂ ಕೋರ್ಟೇ ಅಪಾಯಿಂಟ್ ಮಾಡಿದಂತ ಒಂದು ಕಮಿಟಿ. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಆರ್ಟಿಮಿಸ್ 2 ಏನಿದೆಯಲ್ಲ, ಇದೊಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸಿಸ್ಟಮ್ ಆಗಿರುತ್ತೆ. ಅಂದ್ರೆ ಜಸ್ಟ್ ಚಂದ್ರನ ನಿಯರ್ ಬೈ ಅಂದ್ರೆ ಫಾರ್ ಸೈಡ್ ಏನಿದೆಯಲ್ಲ, ಸೊ ಆ ಫಾರ್ ಸೈಡ್ ಅಲ್ಲಿ ಹೋಗಿ ಅದರ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಇದನ್ನ ನಾಸಾ ಅವ್ರು ಕಂಡಕ್ಟ್ ಮಾಡುವಂಥದ್ದು. ಸೊ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಒಂದು KSRTC, ಕರ್ನಾಟಕದ KSRTC ಏನಿದೆ, ಸೊ ಅದಕ್ಕೆ ವರ್ಲ್ಡ್ HRD ಅವಾರ್ಡ್ ಬಂದಿದೆ. ಸೊ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಒಂದು ಸಾಧನ ಸಪ್ತಾಹ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಏನಿದೆ, ಅವ್ರು ಕಂಡಕ್ಟ್ ಮಾಡ್ತಾ ಇರುವಂತಹ ಒಂದು ಪ್ರೋಗ್ರಾಮ್ ಇದು. ಈ ಸಿವಿಲ್ ಸರ್ವೆಂಟ್ಸ್ ಏನಿರ್ತಾರಲ್ಲ, ಸೊ ಅವ್ರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಮಾಡಬೇಕು ಅಂತ ತಂದಿರುವಂತಹ ಪ್ರೋಗ್ರಾಮ್. ಸೊ ಹಾಗಾಗಿ ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಹಸೆ ಚಿತ್ತಾರ ಏನಿದೆಯಲ್ಲ, ಹಸೆ ಚಿತ್ತಾರ ಬಂದು ಕರ್ನಾಟಕದ ಒಂದು ಮುರಲ್ ಪೇಂಟಿಂಗ್. ಸೊ ಏನಂತಂದ್ರೆ, ಈಗ ಅದು ಮಲ್ನಾಡ ಕಾಲೇಜ್ ಏನಿದೆ ಶಿವಮೊಗ್ಗದಲ್ಲಿ, ಸೊ ಅಲ್ಲಿ ವಾಲ್ಗಳ ಮೇಲೆ ಪೇಂಟ್ ಮಾಡಿರುವಂತದ್ದು. ಸೊ ಅದಕ್ಕಾಗಿ ಸುದ್ದಿನಲ್ಲಿರುವಂತದ್ದು. ಸೊ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಅರ್ಬನ್ ಈಟ್ ಐಲ್ಯಾಂಡ್, ಈ ಒಂದು C40 ಅಂತ ಒಂದು ಗ್ರೂಪಿಂಗ್ ಇದೆ. ಆ ಗ್ರೂಪಿಂಗ್ ರಿಲೀಸ್ ಮಾಡಿರುವಂತಹ ಒಂದು ರಿಪೋರ್ಟ್ ಅಲ್ಲಿ ಬೆಂಗಳೂರಲ್ಲಿ ಸುಮಾರು 93% ಅಷ್ಟು ಡಿಸ್ಟ್ರಿಕ್ಟ್ಗಳು, ಅಥವಾ ಸಾರಿ ಕರ್ನಾಟಕದಲ್ಲಿ 93% ಅಷ್ಟು ಡಿಸ್ಟ್ರಿಕ್ಟ್ಗಳು, ಮೇಜರ್ ಆಗಿ ಬೆಂಗಳೂರಲ್ಲಿ ಕೆಲವೊಂದು ಸಿಟಿಗಳು ಹೀಟ್ ಐಲ್ಯಾಂಡ್ ಎಫೆಕ್ಟ್ ನ ಫೇಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಇದನ್ನ ಡಿಸ್ಕಸ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು GST ಕಲೆಕ್ಷನ್, ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ನಿಯರ್ಲಿ 12% ಅಷ್ಟು ಗ್ರೋತ್ ಜಾಸ್ತಿ ಆಗಿದೆ GST ಕಲೆಕ್ಷನ್ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇದನ್ನ ಸ್ವಲ್ಪ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ತಗೊಂಡು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ MCQಗಳನ್ನ ಸಾಲ್ವ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ ನಾಲೆಡ್ಜ್ ನಗೆಟ್ ಏನಾಗಿದೆ ಅಂತಂದ್ರೆ, CMS COP15 ನ CMS ಏನಾಗಿದೆಯಲ್ಲ, ಕನ್ವೆನ್ಷನ್ ಆಫ್ ಮೈಗ್ರೇಟರಿ ಸ್ಪೀಶೀಸ್. ಸೊ ಎಕ್ಸಾಮ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಡೆದಿರುವಂತದ್ದು ಬ್ರೆಜಿಲ್ನ ಕ್ಯಾಂಪೋ ಗ್ರ್ಯಾಂಡ್ ಅನ್ನೋ ಒಂದು ಜಾಗದಲ್ಲಿ ನಡೆದಿರುವಂತದ್ದು. ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ಇದು 3 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಆಕ್ಚುಲಿ ಸ್ಟಾರ್ಟ್ ಆಗಿರುವಂತದ್ದು 1979 ಅಲ್ಲಿ. ಈಗ ಕೆಲವೊಂದು ಸ್ಪೀಸೀಸ್ ಗಳು ಒಂದು ಬೌಂಡ್ರಿ ನಲ್ಲೇ ಇರುವಂತದಲ್ಲ. ಫಾರ್ ಎಕ್ಸಾಂಪಲ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂತಾನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ನಾನು ಹೇಳಿದ್ದೆ, ಭಾರತ ಮತ್ತೆ ಪಾಕಿಸ್ತಾನ ಎರಡು ಕಡೆನೂ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಮೈಗ್ರೇಷನ್ ಆಗೋ ಟೈಮ್ ಅಲ್ಲಿ ಅದರ ಒಂದು ಪ್ರೊಟೆಕ್ಷನ್ ತಗೊಳ್ಳುವಂಥದ್ದು ಬರೀ ಒಂದು ದೇಶಕ್ಕೆ ಸಂಬಂಧಪಟ್ಟಿದಂತಲ್ಲ, ಒಂದು ಕೋಆರ್ಡಿನೇಷನ್ ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಥ್ರೆಟೆಡ್ ಸ್ಪೀಶೀಸ್ ಗಳಿಗೆ ಪ್ರೊಟೆಕ್ಷನ್ ಬೇಕಾಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ, 1979 ಅಲ್ಲಿ UNEP ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಏನಿದೆಯಲ್ಲ, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಅದರ ಅಂಡರ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು CMS ಪ್ರೋಗ್ರಾಮ್ ನ ತರ್ತಾರೆ. ಈ CMS ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2 ಅಂತ ಹೇಳಿ ಎರಡು ತರ್ತಾರೆ. ಅಪೆಂಡಿಕ್ಸ್ 1 ಏನ್ ಮಾಡ್ತಾರೆ, ಕೆಲವೊಂದು ಸ್ಪೀಶೀಸ್ ಗಳನ್ನ, ಮೈಗ್ರೇಟರಿ ಸ್ಪೀಶೀಸ್ ಗಳನ್ನ ಥ್ರೆಟೆಂಡ್ ಆಗಿದ್ದು ಅಂದ್ರೆ ಅವುಗಳಿಗೆ ಸ್ವಲ್ಪ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದೆ ಅಂತ ಅಂದಾಗ ಲಿಸ್ಟ್ ಮಾಡಕ್ ಶುರು ಮಾಡ್ತಾ ಹೋಗ್ತಾರೆ. ಅವು ಥ್ರೆಟೆಂಡ್. ಅದೇ ರೀತಿಯಲ್ಲಿ ಅಪೆಂಡಿಕ್ಸ್ 2 ಇತ್ತು ಅಂತ ಹೇಳ್ಕೊಳ್ಳಿ. ಅಪೆಂಡಿಕ್ಸ್ 2 ಇತ್ತು ಅಂತಂದ್ರೆ ಆ ಒಂದು ಸ್ಪೀಶೀಸ್ ಕನ್ಸರ್ವ್ ಮಾಡಬೇಕು ಅಂತಂದ್ರೆ ಇಂಟರ್ನ್ಯಾಷನಲ್ ಕೋಆಪರೇಷನ್, ಈಗ 2 ದೇಶಗಳ ಒಂದು ಕೋಆಪರೇಷನ್ ಅಥವಾ 3 ದೇಶಗಳ ಕೋಆಪರೇಷನ್, ಫಾರ್ ಎಕ್ಸಾಂಪಲ್ ಸ್ನೋ ಲೆಪರ್ಡ್ ಆಗ್ಬೋದು. ಸೊ ಈ ರೀತಿಯಾಗಿ ಅವುಗಳ ಪ್ರೊಟೆಕ್ಷನ್ ಗೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಎರಡನೇ ಅಪೆಂಡಿಕ್ಸ್ 2 ನಲ್ಲಿ ಲಿಸ್ಟ್ ಮಾಡೋದು ಅಂತಂದ್ರೆ. ಸೊ ಈ ಒಂದು ಉದ್ದೇಶದಿಂದ ಮಾಡಿರುವಂತದ್ದಾಗಿರುತ್ತೆ. 1979 ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂತದ್ದು. ಇದ್ರ ಉದ್ದೇಶ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು. ಈಗ ಸದ್ಯಕ್ಕೆ ಇದಕ್ಕೆ 133 ಕಂಟ್ರಿಗಳು ಪಾರ್ಟಿ ಆಗಿರುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ 133 ಜನ ಮೆಂಬರ್ಸ್ ಇರ್ತಾರೆ. ಸೊ ಈಗ ಮೇಜರ್ ಔಟ್ಕಮ್ ಅಂತಂದ್ರೆ, ಸದ್ಯಕ್ಕೆ ಕ್ಯಾಂಪೋ ಗ್ರ್ಯಾಂಡ್ ಅಲ್ಲಿ ನಡೆದಾಗ ಇದಕ್ಕೆ ಸುಮಾರು ಒಂದು 40 ಸ್ಪೀಶೀಸ್ ಗಳನ್ನ ಹೆಚ್ಚಿಗೆ ಆಡ್ ಮಾಡಿದ್ದಾರೆ. 40 ಸ್ಪೀಶೀಸ್ ಗಳನ್ನ ಈ ಒಂದು ಲಿಸ್ಟ್ ಆಡ್ ಮಾಡಿದ್ದಾರೆ. ಈ ಫಾರ್ ಎಕ್ಸಾಂಪಲ್ ಹ್ಯಾಮರ್ಡ್ ಶಾರ್ಕ್ ಆಗ್ಬೋದು. ಸೊ ಈ ತರದೆಲ್ಲ ಕೆಲವೊಂದು ಆಡ್ ಮಾಡ್ತಾ ಹೋಗಿದ್ದಾರೆ. ಅದು ಮೇಜರ್ ಅಪ್ಡೇಟ್ ಆಗಿರುತ್ತೆ. ಬಟ್ CMS ಬಗ್ಗೆ ಬೇಸಿಕ್ಸ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಬಂದು ಯಾವ ರೀತಿ ಬರ್ಬೋದು, 3 ವರ್ಷಕ್ಕೊಂದ್ಸಲ ನಡೆಯುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. 2026ನೇದು ಕ್ಯಾಂಪೋ ಗ್ರ್ಯಾಂಡ್ ಅಲ್ಲಿ ನಡೆದಿರುವಂತದ್ದು. ಸ್ಟಾರ್ಟ್ ಆಗಿದ್ದು 1979 ನಲ್ಲಿ. ಇದು ನಡೆಯುವಂಥದ್ದು ಪ್ರತಿ 3 ವರ್ಷಕ್ಕೆ ಒಮ್ಮೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ವಲಸೆ ಹೋಗುವ ಪ್ರಾಣಿ ಅಥವಾ ಪಕ್ಷಿ ಪ್ರಭೇದಗಳ ಸಂರಕ್ಷಣಾ ಸಮಾವೇಶಕ್ಕೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಗಮನಿಸಿ. ಇದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಥವಾ UNEP ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಇರುವ ಕಾನೂನುಬದ್ಧವಾದ ಒಪ್ಪಂದವಾಗಿದೆ. ಕರೆಕ್ಟ್. UNEP ಅಂಡರಲ್ಲಿ ತಂದಿರುವಂತದ್ದು. ಅನುಬಂಧ 1 ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯವಿರುವ ಆದರೆ ಕಟ್ಟುನಿಟ್ಟಾದ ರಕ್ಷಣೆ ಅಗತ್ಯವಿಲ್ಲದ ಪ್ರಭೇದಗಳನ್ನು ಒಳಗೊಂಡಿದೆ. 2 ತಪ್ಪು. ಅಪೆಂಡಿಕ್ಸ್ 1 ಏನ್ ಹೇಳುತ್ತೆ ಅಂತಂದ್ರೆ, ಯಾವುದು ಥ್ರೆಟೆಂಡ್ ಇರುತ್ತೆ, ಸೊ ಯಾವ್ದಕ್ಕೆ ಪ್ರೊಟೆಕ್ಷನ್ ಬೇಕಾಗುತ್ತೆ ಅಂತ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಅಪೆಂಡಿಕ್ಸ್ 2 ಬಂದು ಆಕ್ಚುಲಿ ಅಂತಾರಾಷ್ಟ್ರೀಯ ಸಹಕಾರ ಬೇಕಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ COP ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಕರೆಕ್ಟ್. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು 1 ಮತ್ತು 3 ಎರಡು ಕರೆಕ್ಟ್ ಆಗಿರುವಂತದ್ದು. ಆಪ್ಷನ್ A ಕರೆಕ್ಟ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, SC ಪ್ಯಾನಲ್ ಡಿಪ್ರಿಕೇಟ್ಸ್ ರಾಜಸ್ಥಾನ್ ಗವರ್ಮೆಂಟ್ ಫಾರ್
ಅನೆಬೇಟೆಡ್ ಕಂಟಾಮಿನೇಷನ್ ಆಫ್ ಜೋಜರಿ ಲೂನಿ ಬಂಡಿ ರಿವರ್ ಸಿಸ್ಟಮ್. ಏನಾಗಿದೆ ಅಂತಂದ್ರೆ ಲೂನಿ ರಿವರ್ ಸಿಸ್ಟಮ್ ಏನಿದೆಯಲ್ಲ ಅದರ ಟ್ರಿಬ್ಯೂಟರಿಗಳಿವು ಯಾವು ಜೋಜರಿ ಮತ್ತೆ ಬಂಡಿ. ಸೊ ಈ ಒಂದು ರಿವರ್ ಸಿಸ್ಟಮ್ ಏನಿದೆ ಲೂನಿ ರಿವರ್ ಸಿಸ್ಟಮ್, ಇದು ಮೋಸ್ಟ್ ಆಫ್ ದ ರಿವರ್ ಸಿಸ್ಟಮ್ ಏನಿದೆ ಇದು ರಾಜಸ್ಥಾನದಲ್ಲೇ ಇರುವಂತದ್ದು. ಯೂಶಲಿ ಇದು ಅರಾವಳಿ, ರಾಜಸ್ಥಾನದ ಅರಾವಳಿಸಲ್ಲಿ ಹುಟ್ಟುತ್ತೆ. ಅರಾವಳಿಸಲ್ಲಿ ಪುಷ್ಕರ್ ವ್ಯಾಲಿ ಅಂತ ಒಂದು ಬರುತ್ತೆ, ಪುಷ್ಕರ್ ವ್ಯಾಲಿ ಅಂತೇಳಿ. ಸೊ ಇಲ್ಲಿ ಹುಟ್ಟುವಂಥದ್ದು. ಸೊ ಇಲ್ಲಿ ಹುಟ್ಟಿ ನೆಕ್ಸ್ಟ್ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬಿಟ್ಟು ಈ ರನ್ ಆಫ್ ಕಚ್ ಏನಿದೆಯಲ್ಲ ಗುಜರಾತ್ ನ ರನ್ ಆಫ್ ಕಚ್, ಸೊ ಅಲ್ಲಿ ಡ್ರೈನ್ ಆಗುವಂಥದ್ದು. ಮತ್ತೆ ಏನಂತಂದ್ರೆ ಮೇಜರ್ ಅಥವಾ ಪ್ರಾಮಿನೆಂಟ್ ರಿವರ್ ಅಂತಾನೆ ಹೇಳ್ಬೋದು, ರಾಜಸ್ಥಾನದಲ್ಲಿರುವಂತಹ ಒಂದು ಪ್ರಾಮಿನೆಂಟ್ ರಿವರ್. ಮತ್ತೆ ಇದು ಜಾಸ್ತಿ ಡೆಸರ್ಟ್ ಅಲ್ಲಿ ಹರಿಯೋದ್ರ ಜೊತೆಗೆ ಇಲ್ಲಿ ಎವಾಪರೇಷನ್ ಜಾಸ್ತಿ ಇರೋದ್ರಿಂದ ಇದು ಸ್ವಲ್ಪ ಸಾಲ್ಟ್ ರಿವರ್ ಆಗಿರುತ್ತೆ, ಸಾಲ್ಟಿ ರಿವರ್ ಆಗಿರುತ್ತೆ. ಸೊ ಇದರ ಒಂದು ಪಾತ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅರಾವಳಿಯಿಂದ ಹಿಡಿದು ರನ್ ಆಫ್ ಕಚ್ ವರೆಗೂ ಇದು ಹರಿಯುತ್ತೆ. ಸೊ ಹರಿಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಇಂಡಸ್ಟ್ರಿಯಲ್ ಏರಿಯಾಗಳು, ಫಾರ್ ಎಕ್ಸಾಂಪಲ್ ಬಲೋತ್ರ ಆಗ್ಬೋದು, ಪಾಲಿ ಆಗ್ಬೋದು, ಸೊ ಈ ಒಂದು ಜಾಗಗಳಲ್ಲಿ ಕ್ರಾಸ್ ಮಾಡ್ಕೊಂಡು ಬರೋದ್ರಿಂದ ಇದರ ಒಂದು ಪೊಲ್ಯೂಷನ್ ಮಟ್ಟ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನ ಹೇಳ್ತಾ ಇರುವಂತದ್ದು ಯಾರು, ಸುಪ್ರೀಂ ಕೋರ್ಟ್ ಅಪಾಯಿಂಟ್ ಮಾಡಿದಂತ ಒಂದು ಕಮಿಟಿನೇ ಹೇಳ್ತಾ ಇರುವಂತದ್ದು ಸಿವಿಯರ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ರಾಜಸ್ಥಾನ್ ಗೌರ್ಮೆಂಟ್ ಇದಕ್ಕೆ ಒಂದು ಏನಾದ್ರು ಇನಿಷಿಯೇಟಿವ್ ನ ತಗೋಬೇಕಾಗುತ್ತೆ ಅಂತ ಹೇಳ್ತಾ ಇರೋಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಸದ್ಯಕ್ಕೆ ಎಕ್ಸಾಮ್ ದೃಷ್ಟಿಯಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಈ ಲೂನಿ ರಿವರ್ ಸಿಸ್ಟಮ್ ಬಗ್ಗೆ ಪದೇ ಪದೇ ಕೇಳ್ತಾ ಇರ್ತಾರೆ. ಯಾವ ಸ್ಟೇಟು ಒಂದೆರಡು ಟ್ರಿಬ್ಯೂಟರೀಸ್ಗಳು, ಬಂಡಿ ಬಗ್ಗೆ ಮಾತಾಡ್ತಿದ್ವಿ, ಜವಾಯ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಸುಕ್ರೀನ್ ಇಂಪಾರ್ಟೆಂಟ್ ಆಗುತ್ತೆ. ಒಂದಷ್ಟು ಟ್ರಿಬ್ಯೂಟರೀಸ್ಗಳ ಬಗ್ಗೆ ತಿಳ್ಕೊಳ್ಳಿ. ಜೊತೆಗೆ ಇದು ಯಾವ ಲೊಕೇಶನ್, ಎಲ್ಲಿ ಆರಿಜಿನ್ ಆಗುತ್ತೆ, ಎಲ್ಲಿ ಡ್ರೈನ್ ಆಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ಲೂನಿ ನದಿಗೆ ಸಂಬಂಧಿಸಿದಂತೆ ಕೆಳಗಿಳಿಗಳನ್ನು ಪರಿಗಣಿಸಿ. ಗಮನಿಸಿ, ಲೂನಿ ನದಿಯು ಅಜ್ಮೀರ್ ಬಳಿಯ ಅರಾವಳಿ ಪರ್ವತ ಶ್ರೇಣಿಯ ಪಶ್ಚಿಮ ಇಳಿಜಾರುಗಳಲ್ಲಿ ಉಗಮಿಸುತ್ತದೆ. ಕರೆಕ್ಟ್ ಆಗಿದೆ. ಲೂನಿ ನದಿಯು ರನ್ ಆಫ್ ಕಚ್ ಪ್ರದೇಶವನ್ನು ಸೇರುತ್ತದೆ ಮತ್ತು ಅಲ್ಲಿನ ಮರುಭೂಮಿ ಪ್ರದೇಶದಲ್ಲಿ ಹಿಂಗಿ ಹೋಗುತ್ತದೆ. ಕರೆಕ್ಟ್ ಆಗಿದೆ. ಇದು ರೀಚ್ ಆಗುವಂತದ್ದೇ ರನ್ ಆಫ್ ಕಚ್ಗೆ. ಸೊ ಅಲ್ಲಿ ಅದು ಹಿಂಗ್ ಹೋಗುತ್ತೆ. ಸೊ ಎರಡು ಸ್ಟೇಟ್ಮೆಂಟ್ಗಳು ಸರಿಯಾಗಿದ್ದರಿಂದ ಇದಕ್ಕೆ ಆನ್ಸರ್ ಬಂದು 1, 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ನಾಸಾ ಆರ್ಟಿಮಿಸ್ 2 ಲಾಂಚ್ ಹೈಲೈಟ್ಸ್. Artemis 2 astronauts reach orbit on historic mission to moon and back. ಕೆಲವೊಂದು ಫ್ಯಾಕ್ಟ್ಸ್ ನೋಡೋದಾದ್ರೆ ಈಗ ಆರ್ಟಿಮಿಸ್ 2 ಏನ್ ಲಾಂಚ್ ಆಗಿದೆಯಲ್ಲ ಮಿಷನ್, ಅದನ್ನ ಲಾಂಚ್ ಮಾಡಿರುವಂತದ್ದು ಯಾರು, ನಾಸಾ ಅವ್ರು ಲಾಂಚ್ ಮಾಡಿರುವಂತದ್ದು. ಅಂದ್ರೆ ಇದೊಂದು ಮಾನವ ಸಹಿತ ಆಗಿದೆ ನೋಡಿ. ಆಸ್ಟ್ರೋನಾಟ್ಸ್ ಕೂಡ ಅಲ್ಲಿಗೆ ರೀಚ್ ಆಗಿದ್ದಾರೆ. ರೀಚ್ ಆಗಿರೋ ಅಂತಂದ್ರೆ ಎಲ್ಲಿ ರೀಚ್ ಆಗಿರುವಂತದ್ದು, ಇದು ಮೂನ್ ಗೆ ತಲುಪುವಂತಹ ಮಿಷನ್ ಆಗಿರುತ್ತೆ. ಅಂದ್ರೆ ಮೂನ್ ಮೇಲೆ ಲ್ಯಾಂಡ್ ಆಗಿರಲ್ಲ, ಜೊತೆಗೆ ಇದೊಂದು ಫ್ಲೈ ಬೈ ಮಿಷನ್ ಆಗಿರುತ್ತೆ. ಜಸ್ಟ್ ಅಲ್ಲಿ ಹೋಗಿ ಅದರ ಒಂದು ಮೂನ್ ನ ಸುತ್ತ, ಈಗ ಫಾರ್ ಎಕ್ಸಾಂಪಲ್ ಮೂನ್ ಅಂತಂದ್ರೆ ಅದ್ರ ಫಾರ್ದರ್ ಸೈಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿದ್ದು, ನಿಯರ್ ಏನಿದೆ ಅದಕ್ಕೆ ಸಂಬಂಧಪಟ್ಟದ್ದು. ಇದೊಂದು ಹ್ಯೂಮನ್ ಸ್ಪೇಸ್ ಫ್ಲೈಟ್ ಮಿಷನ್ ಆಗಿರುತ್ತೆ. ಜಸ್ಟ್ ಹ್ಯೂಮನ್ ಜೊತೆ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಅಪೋಲೋ ಆದ್ಮೇಲೆ ಇಷ್ಟು ಹತ್ರ ಮೂನ್ ಹತ್ರ ಹೋಗಿರುವಂತದ್ದು ಯಾವ್ದು ಇಲ್ಲ. ನಾಳೆ ಏನಾದ್ರು ಲ್ಯಾಂಡ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಯಾವ ರೀತಿಯಲ್ಲಿ ಎನ್ವಿರಾನ್ಮೆಂಟ್ಗಳು ಹ್ಯೂಮನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಸ್ಟಡಿ ಮಾಡಬೇಕಾಗಿದೆ. ಸೊ ಹಾಗಾಗಿ ಇದೊಂದು ಜಸ್ಟ್ ಫ್ಲೈ ಬೈ ಮಿಷನ್ ಆಗಿರುತ್ತೆ, ವಿತ್ ಆಸ್ಟ್ರೋನಾಟ್ಸ್ ಕ್ಯಾರಿ ಮಾಡ್ತಾ ಇರ್ತಾರೆ. ಸೊ ಜಸ್ಟ್ ನೋಡ್ಕೊಂಡು ರಿಟರ್ನ್ ಆಗುವಂತದ್ದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡ್ತಾ ಇರುವಂತದ್ದು ನಾಸಾ. ಈಗ ಆಗಿದೆ, ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಸಾ ಎಲ್ಲಿಂದ ಲಾಂಚ್ ಮಾಡ್ತು ಅಂತಂದ್ರೆ ಕೆನೆಡಿ ಸ್ಪೇಸ್ ಸೆಂಟರ್ ಇಂದ ಲಾಂಚ್ ಮಾಡಿರುತ್ತೆ. ಕೆನೆಡಿ ಸ್ಪೇಸ್ ಸೆಂಟರ್ ಇಂದ ಇದು ಯೂಸ್ ಮಾಡಿದ್ ಬಂದು ಸ್ಪೇಸ್ ಲಾಂಚ್ ಸಿಸ್ಟಮ್, ನೆನ್ಪಿಟ್ಕೋಬೇಕಾಗುತ್ತೆ. ಸ್ಪೇಸ್ ಲಾಂಚ್ ಸಿಸ್ಟಮ್ ಇದ್ರ ಮೂಲಕ ಲಾಂಚ್ ಮಾಡಿರುವಂತದ್ದಾಗಿರುತ್ತೆ. ಸೊ ಇದಕ್ಕೆ 4 ಜನ ಆಸ್ಟ್ರೋನಾಟ್ಸ್ ಗಳನ್ನ ಕ್ಯಾರಿ ಮಾಡಿರ್ತಾರೆ. ವೈಸ್ಮನ್, ಗ್ಲೋವರ್, ಕೋಚ್ ಮತ್ತೆ ಹನ್ಸನ್. ಇದನ್ನ ಕೇಳ್ತಾರಲ್ಲ, ಅಟ್ಲೀಸ್ಟ್ 4 ಜನ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಯೂಸ್ ಮಾಡಿರುವಂತದ್ದು ಸ್ಪೇಸ್ ಲಾಂಚ್ ಸಿಸ್ಟಮ್ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಅಂದ್ರೆ ಸ್ಪೇಸ್ ಲಾಂಚ್ ಸಿಸ್ಟಮ್ ಏನಿದೆಯಲ್ಲ ಅದು ಮೋಸ್ಟ್ ಪವರ್ಫುಲ್. ಸದ್ಯಕ್ಕೆ ಲಾಂಚಿಂಗ್ ಸಿಸ್ಟಮ್ ಅಂತ ವೆಹಿಕಲ್ ಅಂತ ಯಾವ್ದಾರ ಇದ್ರೆ ಸ್ಪೇಸ್ ಲಾಂಚ್ ಸಿಸ್ಟಮೇ ಆಗಿರುತ್ತೆ. ಸೊ ಹಾಗಾಗಿ ಅದು ಮೋಸ್ಟ್ ಪವರ್ಫುಲ್ ಆಗಿದೆ. ಸೊ ಅದನ್ನ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಫಸ್ಟ್ ಭೂಮಿಯಿಂದ ಓಡ್ತಾರೆ, ನೆಕ್ಸ್ಟ್ ಲೋವರ್ ಆರ್ಬಿಟ್ ಆದ್ಮೇಲೆ ಈ ಕಕ್ಷೆ, ಒಂದು ಭೂಮಿ ಕಕ್ಷೆಗಳಲ್ಲಿ ಸುತ್ತಿ ನೆಕ್ಸ್ಟ್ ಬಂದು ಚಂದ್ರನ ಕಕ್ಷೆಗೆ, ಅದು ಬಂದ್ಬಿಟ್ಟು ಟ್ರಾನ್ಸ್ಲೂನರ್ ಇಂಜೆಕ್ಷನ್ ಆಗುತ್ತೆ, ಚಂದ್ರನ ಕಕ್ಷೆಗೆ ಹೋಗುತ್ತೆ. ನೆಕ್ಸ್ಟ್ ಚಂದ್ರನ ಕಕ್ಷೆಯಿಂದ ಬಂದು ಆ ಫಾರ್ದರ್ ಸೈಡ್ ಸುಮಾರು ಒಂದು 7400 ಕಿಲೋಮೀಟರ್ ಡಿಸ್ಟೆನ್ಸ್ ಏನಿದೆ, ಸೊ ಅಲ್ಲಿ ಬಂದು ಅಲ್ಲೊಂದಷ್ಟು ಇನ್ಫಾರ್ಮೇಶನ್ ಮಾಡಿ ತಗೊಂಡು ಮತ್ತೆ ಭೂಮಿಗೆ ರಿಟರ್ನ್ ಆಗ್ತಾ ಇರ್ತಾರೆ. ರಿಟರ್ನ್ ಆಗೋ ಟೈಮಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇದು 2 ಮಾಡೆಲ್ ಕ್ಯಾರಿ ಮಾಡುತ್ತೆ. ಕ್ರೂ ಮಾಡಲ್, ಸರ್ವಿಸ್ ಮಾಡಲ್ ಅಂತ ಹೇಳ್ಬಿಟ್ಟು. ಕ್ರೂ ಮಾಡಲ್ ಏನಿರುತ್ತಲ್ಲ ಸಪರೇಟ್ ಆಗುತ್ತೆ. ಕ್ರೂ ಮಾಡಲ್ ಅಲ್ಲಿ ಕ್ರೂ ಇರುವಂತರು, ಸೊ ಅವ್ರು ಬಂದು ವಾಪಸ್ ಭೂಮಿಗೆ ಸೇರ್ತಾರೆ. ಈ ಒಂದು ಏನೊಂದು ಬೇರೆ ಸರ್ವಿಸ್ ಮಾಡಲ್ ಏನಿತ್ತಲ್ಲ, ಸೊ ಅದಲ್ಲೇ ಬರ್ನ್ ಆಗುತ್ತೆ. ಸೊ ಈ ರೀತಿ ಆಗಿರುವಂತದ್ದು ಚಂದ್ರನ ಸಂಬಂಧಪಟ್ಟಿಂದ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಆರ್ಟಿಮಿಸ್ 2 ಸಂಬಂಧಿಸಿದಂತೆ ಕೆಳಗಿಳಿಗಳನ್ನು ಪರಿಗಣಿಸಿ ಅಥವಾ ಗಮನಿಸಿ. ಆರ್ಟಿಮಿಸ್ ಚಂದ್ರನ ಮೇಲೆ ಇಳಿಯದೆ ಚಂದ್ರನ ಕಕ್ಷೆಯಲ್ಲಿ ಸುತ್ತುವ ಮಾನವ ಸಹಿತ ಮಿಷನ್ ಆಗಿದೆ. ಕರೆಕ್ಟ್ ಆಗಿದೆ. ಈ ಮಿಷನ್ ಇಸ್ರೋ ಅಭಿವೃದ್ಧಿಪಡಿಸುವ GSLV ರಾಕೆಟ್ ಅನ್ನು ಬಳಸುತ್ತೆ. GSLV ರಾಕೆಟ್ ಇಸ್ರೋ ಅಭಿವೃದ್ಧಿಪಡಿಸೋದು ಕರೆಕ್ಟ್ ಆಗಿದೆ. ಬಟ್ ಇವ್ರು ಯೂಸ್ ಮಾಡುವಂತದ್ದು ಸ್ಪೇಸ್ ಲಾಂಚ್ ಸಿಸ್ಟಮ್. ನಾಸಾ ಅವರ ಸ್ಪೇಸ್ ಲಾಂಚ್ ಸಿಸ್ಟಮ್ ನ ಯೂಸ್ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಆಗಿರುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಗವರ್ಮೆಂಟ್ ಎಕ್ಸ್ಟೆಂಡ್ ROSCTL scheme for the apparel and made up exports till September 30th ವರೆಗೂ ಈಗ ಒಂದು ಸ್ಕೀಮ್ ನ ಎಕ್ಸ್ಪಾಂಡ್ ಮಾಡಿದೆ. ಯಾವುದು ಗವರ್ಮೆಂಟ್ ಸ್ಕೀಮ್ ಹೆಸರು ಬಂದು ರಿಬೇಟ್ ಆಫ್ ಸ್ಟೇಟ್ ಸೆಂಟರ್ ಟ್ಯಾಕ್ಸ್ ಲೆವಿಸ್.
ಏನಂತಂದ್ರೆ ಸೆಂಟರ್ ಆಗ್ಲಿ ಸ್ಟೇಟ್ ಆಗ್ಲಿ ಏನೊಂದು ಟ್ಯಾಕ್ಸ್ ಗಳನ್ನ ಲೆವಿ ಮಾಡಿರ್ತಾರಲ್ಲ, ಸೊ ಅದನ್ನ ರಿಬೇಟ್ ಮಾಡುವಂಥದ್ದು ಅಥವಾ ಅವ್ರಿಗೆ ವಾಪಸ್ ಹಿಂದಿರುಗಿಸುವಂತ ಸ್ಕೀಮ್ ಆಗಿರುತ್ತೆ. ಯಾವ್ದನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ? ಅಪರೆಲ್ಸ್ ಅಥವಾ ಟೆಕ್ಸ್ಟೈಲ್ಸ್ ಗಳನ್ನ ಏನೊಂದು ಎಕ್ಸ್ಪೋರ್ಟ್ ಮಾಡ್ತೀರಾ, ಸೊ ಅದರದ ಒಂದು ಆ ಟೆಕ್ಸ್ಟೈಲ್ ನ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ನಿಮಗಾದಂತಹ ಒಂದು ಖರ್ಚುಗಳು, ಟ್ಯಾಕ್ಸ್ ಕಟ್ಟೋದಾಗ್ಬೋದು, ಡ್ಯೂಟೀಸ್ ಆಗ್ಬೋದು, ಲೆವೀಸ್ ಆಗ್ಬೋದು, ಸೊ ಅದಕ್ಕೆ ಸಂಬಂಧಪಟ್ಟದನ್ನ ನಿಮ್ಗೆ ವಾಪಸ್ ಕೊಡ್ತಾರೆ. ಇಟ್ ಮೀನ್ಸ್ ಇವರು ಎಕ್ಸ್ಪೋರ್ಟ್ ನ ಪ್ರಮೋಟ್ ಮಾಡ್ತಾರೆ. ಸೊ ಇದಕ್ಕೆ ಅಂತ ಹೇಳಿ ಇವರು ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಿರುವಂತದ್ದು MSMEಗಳು. MSMEಗಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಾ ಇರುವಂತದ್ದಾಗಿರುತ್ತೆ. ಜೊತೆಗೆ ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರುವಂತದ್ದು ಕೂಡ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಆಗಿರುತ್ತೆ. ಮತ್ತೆ ಇದೇ ರೀತಿ ಸಂಬಂಧಪಟ್ಟಂತ ಒಂದು ಮೊದಲೇ ಒಂದು ಸ್ಕೀಮ್ ಇತ್ತು. ಆ ಸ್ಕೀಮ್ ಬಂದು RODTEP ಅಂತ ಹೇಳ್ಬಿಟ್ಟು. RODTEP ಅಂತಂದ್ರೆ ರಿಬೇಟ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸ್ ಆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಂತ, ಅಥವಾ ಎಕ್ಸ್ಪೋರ್ಟ್ ಪ್ರಾಡಕ್ಟ್ ಅಂತ. ರಿಬೇಟ್ ಆಫ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್ ಆನ್ ಎಕ್ಸ್ಪೋರ್ಟೆಡ್ ಪ್ರಾಡಕ್ಟ್ ಏನ್ ನೀವು ಮಾಡಿರ್ತಾರಲ್ಲ, ಸೊ ಅದ್ರ ಮೇಲೆ ಕಟ್ಟಿದಂತ ಡ್ಯೂಟೀಸ್ ಆಗಲಿ ಟ್ಯಾಕ್ಸಸ್ ಆಗಲಿ ಅದನ್ನ ರಿಬೇಟ್ ಮಾಡುವಂಥದ್ದು. ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ತಂದಿರುವಂಥದ್ದು. ಸೊ ಇದು ಬೇರೆ ಪ್ರಾಡಕ್ಟ್ ಗಳಿಗಾಗಿರುತ್ತೆ. ಸೊ ಈ ಒಂದು ROSCTL ಏನಿದೆಯಲ್ಲ, ಇದು ಬಂದು ಟೆಕ್ಸ್ಟೈಲ್ ಆಗಿರುತ್ತೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು? ರಾಜ್ಯ ಮತ್ತು ಕೇಂದ್ರ ತೆರಿಗೆಗಳು ಹಾಗೂ ಲೆವಿಗಳ ರಿಯಾಯಿತಿ ಯೋಜನೆಗೆ ಸಂಬಂಧಿಸಿದಂತೆ ಕೆಳಗಿಳಿಕೆಯನ್ನು ಪರಿಗಣಿಸಿ. ರಫ್ತಿನ ಮೇಲೆ ಪರೋಕ್ಷ ತೆರಿಗೆಗಳನ್ನು ಮರುಪಾವತಿಸಲು ROSCTL ಯೋಜನೆಯನ್ನು 2019ರಲ್ಲಿ ಪರಿಚಯಿಸಲಾಯಿತು. ಹೌದು, ಈ ಒಂದು ಸ್ಕೀಮ್ ತಂದಿದ್ದು 2019ರಲ್ಲಿ, ಈಗ ಎಕ್ಸ್ಪೆಂಡ್ ಮಾಡಿದ್ದಾರೆ. ಸೊ ಸರಿಯಾಗಿದೆ. ಈ ಯೋಜನೆಯು ಪ್ರಮುಖವಾಗಿ ಭಾರಿ ಕೈಗಾರಿಕೆಗಳು ಸೇರಿದಂತೆ ಎಲ್ಲಾ ಉತ್ಪಾದನಾ ವಲಯಗಳಲ್ಲಿ ಬೆಂಬಲಿಸುತ್ತೆ. ಇಲ್ಲ, ಇದು ಮುಖ್ಯವಾಗಿ ತಂದಿರುವಂತದ್ದು ಟೆಕ್ಸ್ಟೈಲ್ ಮತ್ತು ಅಪರಲ್ಗೆ, ಮತ್ತೆ ಇವರ ಒಂದು ಮುಖ್ಯ ಫೋಕಸ್ ಇರುವಂತದ್ದು MSMEಗಳು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು ಒಂದು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಪ್ರಧಾನಮಂತ್ರಿ ಟು ಲಾಂಚ್ ಸಾಧನ ಸಪ್ತಾಹ 2026 ಫಾರ್ ಸಿವಿಲ್ ಸರ್ವೆಂಟ್ಸ್ ಕೆಪಾಸಿಟಿ ಬಿಲ್ಡಿಂಗ್. ಇದರಲ್ಲಿ ಎಲ್ಲ ಗೊತ್ತಾಗ್ತಾ ಇದೆ. ಇದನ್ನ ಲಾಂಚ್ ಮಾಡಿರುವಂತದ್ದು 2026ರಲ್ಲಿ. ಹೆಸರು ಬಂದು ಸಾಧನ ಸಪ್ತಾಹ. ಏನಕ್ಕೆ ಅಂತಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಗಳನ್ನ ಮಾಡುವಂಥದ್ದು. ಅವ್ರು ಏನೊಂದು ಸಿವಿಲ್ ಸರ್ವೆಂಟ್ಸ್ ಗಳು ಇರ್ತಾರಲ್ಲ, IAS ಆಫೀಸರ್ಗಳಾಗ್ಬೋದು, IFS ಆಫೀಸರ್ಗಳು ಅಥವಾ IRS ಆಫೀಸರ್ಗಳು, ಸೊ ಅವ್ರುಗಳ ಸರ್ವಿಸ್ ಅಲ್ಲಿ ಇದ್ದಾಗಲೇ ಅವ್ರುಗಳಿಗೆ ಒಂದಷ್ಟು ಕೆಪಾಸಿಟಿ ಬಿಲ್ಡಿಂಗ್ ಮಾಡುವಂಥದ್ದು. ಈಗ ವರ್ಕಿಂಗ್ ಕಲ್ಚರ್ ಚೇಂಜ್ ಆಗ್ತಾ ಇದೆ. ನಮ್ದೊಂದು ಟೆಕ್ನಾಲಜಿ ಡ್ರಿವನ್ ಎಕೋಸಿಸ್ಟಮ್ ಇರೋದ್ರಿಂದ ಸೊ ಏನಾಗುತ್ತೆ ಅಂತಂದ್ರೆ ಅಪ್ಡೇಟ್ ಆಗುವಂಥದ್ದು ನೆಸಿಟಿ ಇದೆ. ಸೊ ಹಾಗಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೆಲವೊಂದು ವಿಚಾರಗಳು, ಫಾರ್ ಎಕ್ಸಾಂಪಲ್ ಹೇಳ್ತಾ ಇದೆ, ಟೆಕ್ನಾಲಜಿ ಡ್ರಿವನ್ ಗವರ್ನೆನ್ಸ್ ಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡುವಂಥದ್ದು, ಸಿಟಿಸನ್ ಸೆಂಟ್ರಿಕ್ ಆಗಿರುವಂತಹ ಗವರ್ನೆನ್ಸ್ ನ ಹೇಗೆ ತರುವಂಥದ್ದು. ಮತ್ತೆ ಈಗ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ ಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಅಥವಾ ಒಂದು ಕೋಪರೇಷನ್ ಬೇಕಾಗುತ್ತೆ, ಇಂಟರ್ನ್ಯಾಷನಲ್ ಕೋಪರೇಷನ್ ನ ಹೇಗೆ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಪಾಸಿಟಿ ಬಿಲ್ಡಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಸಾಧನ ಸಪ್ತಾಹ ಅಂತ ಒಂದು ಪ್ರೋಗ್ರಾಮ್ ನ ಸರ್ಕಾರ ತಂದಿರುವಂಥದ್ದು. ಸರ್ಕಾರದಲ್ಲಿ ಮುಖ್ಯವಾಗಿ ಯಾರು ನಡೆಸುವಂಥದ್ದು ಯಾರು ಅಂತಂದ್ರೆ DOPT ಅಂತ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಏನಿದೆಯಲ್ಲ, ಸೊ ಇವರು ಮುಖ್ಯವಾಗಿ ತರ್ತಾ ಇರುವಂತದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೊಂದು ಪ್ರೋಗ್ರಾಮ್ ಇತ್ತು, ಕರ್ಮಯೋಗಿ ಅಂತ ಹೇಳ್ಬಿಟ್ಟು, ಕರ್ಮಯೋಗಿ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿನಲ್ಲೇ ಈ ಒಂದು ಸಾಧನ ಸಪ್ತಾಹ ತಂದಿರುವಂತದ್ದು. ಇದರ ಒಂದು ಆಬ್ಜೆಕ್ಟಿವ್ ನೆನ್ಪಿಟ್ಕೋಬೇಕಾಗುತ್ತೆ. ಇದು ವೀಕ್ಲಿ, ಒಂದು ವೀಕ್ ಪ್ರೋಗ್ರಾಮ್ ಆಗಿರುತ್ತೆ ಅಷ್ಟೇ. ಒಂದು ವಾರಕ್ಕೆ ತಂದಿರುವಂತ ಪ್ರೋಗ್ರಾಮ್, ಯಾರು ತಂದಿರುವಂತದ್ದು, ಇದರ ಮುಖ್ಯ ಉದ್ದೇಶ ಏನು, ಇಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ? ಸಾಧನ ಸಪ್ತಾಹ 2026 ಪ್ರಾಥಮಿಕ ಉದ್ದೇಶ ಯಾವುದು? ಉದ್ದೇಶ ಕೇಳಿದರೆ ಏನಂತಂದ್ರೆ ನಾಗರಿಕ ಸೇವಾ ನೌಕರರ ಸಾಮರ್ಥ್ಯ, ಕಾರ್ಯಕ್ಷಮತೆ ಮತ್ತು ದಕ್ಷತೆಯನ್ನು ಸುಧಾರಿಸುವುದು ಅಥವಾ ಅದನ್ನು ಅಪ್ಗ್ರೇಡ್ ಮಾಡೋದಕ್ಕೆ, ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದಕ್ಕೆ ತಂದಿರುವಂತದ್ದಾಗಿರುತ್ತೆ. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಸ್ಟೂಡೆಂಟ್ ಬ್ಯೂಟಿಫೈ ಕಾಲೇಜ್ ವಾಲ್ಸ್ ವಿತ್ ಮುರಲ್ಸ್ ಅಂಡ್ ಹಸೆ ಚಿತ್ತಾರ ಪ್ಯಾಟರ್ನ್ಸ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಹಸೆ ಚಿತ್ತಾರ ಏನ್ ಪ್ಯಾಟರ್ನ್ಸ್ ಗಳು ಬರ್ತಾ ಇದೆಯಲ್ಲ, ಚಿತ್ರಗಳು, ಸೊ ಅದ್ರಗಳ ಮೂಲಕ ಏನ್ ಮಾಡಿದ್ದಾರೆ ಅಂತಂದ್ರೆ ಶಿವಮೊಗ್ಗ ಮಲ್ನಾಡ್ ಕಾಲೇಜ್ ಏನಿದೆಯಲ್ಲ ಶಿವಮೊಗ್ಗದಲ್ಲಿ, ಸೊ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಹಸೆ ಚಿತ್ರಗಳನ್ನ ಬಿಡಿಸಿ ಇದನ್ನ ಬ್ಯೂಟಿಫುಲ್ ಮಾಡಿದ್ದಾರೆ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಾನು ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆರ್ಟ್ ಅಂಡ್ ಕಲ್ಚರ್ ಅಂತ ಬಂದಾಗ ಹಸೆ ಚಿತ್ತಾರ ಏನಿದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈಗ ಆಲ್ರೆಡಿ GI ಟ್ಯಾಗ್ ನ ಪಡ್ಕೋಬೇಕು ಅಂತ ಹೇಳಿ ಇದಕ್ಕೆ ಅಪ್ಲೈ ಮಾಡಿರ್ತೀವಿ. ಅಂದ್ರೆ GI ಟ್ಯಾಗ್ ಇನ್ನೂ ಸಿಕ್ಕಿಲ್ಲ, ಸೊ ಇದನ್ನ ಪಡ್ಕೋಬೇಕು ಅಂತ ಹೇಳಿ ಈಗ ಆಲ್ರೆಡಿ ಅಪ್ಲೈ ಮಾಡಿರ್ತೀವಿ. ಇಂಪಾರ್ಟೆಂಟ್. ಮತ್ತೆ ನಮ್ಮ ರೀಜನ್ ಅಲ್ಲಿ ಜಾಸ್ತಿ ನೋಡೋ ಸಿಗುವಂತದ್ದು ಮಲ್ನಾಡ್ ರೀಜನ್ ಗಳಲ್ಲಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಉತ್ತರ ಕನ್ನಡ ಮತ್ತೆ ಶಿವಮೊಗ್ಗ ರೀಜನ್ ಅಲ್ಲಿ, ಮಲ್ನಾಡ್ ರೀಜನ್ ಅಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಒಂದು ಹಸೆ ಚಿತ್ತಾರ ಆಗಿರುತ್ತೆ. ಮತ್ತೆ ಇದನ್ನ ಯಾವ ಟೈಮಲ್ಲೆಲ್ಲ ಬಿಡಿಸ್ತಾರೆ ಅಂತಂದ್ರೆ, ಈ ಮದುವೆ ಹಬ್ಬಗಳು ಹಾರ್ವೆಸ್ಟ್ ಆಗುವಂತ ಟೈಮ್ಗಳಲ್ಲಿ ಯಾರು ಬಿಡಿಸೋದು ಮಲೆನಾಡಲ್ಲಿ? ಯೂಶಲಿ ದೇವಾರು ಅನ್ನೋ ಒಂದು ಕಮ್ಯುನಿಟಿ, ಎಸ್ಪೆಷಲಿ ಕಮ್ಯುನಿಟಿಯಲ್ಲಿ ಲೇಡೀಸು, ವುಮೆನ್ ಏನಿರ್ತಾರಲ್ಲ, ಸೊ ಅವ್ರು ಬಿಡಿಸುವಂತದ್ದಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ, ಯೂಸ್ ಮಾಡುವಂತದ್ದೆಲ್ಲ ನ್ಯಾಚುರಲ್ ಕಲರ್ಸ್ ಹೇಗೆ ಪ್ರಿಪೇರ್ ಮಾಡ್ತಾರೆ? ರೈಸ್ ಪೇಸ್ಟ್ ಯೂಸ್ ಮಾಡ್ಕೊಳ್ಳುವಂಥದ್ದು, ವೈಟ್ ಬೇಕು ಅಂದ್ರೆ ಕೆಮ್ಮಣ್ಣು, ರೆಡ್ ಬಂಡ್ ಯೂಸ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಚಾರ್ಕೋಲ್, ಟರ್ಮರಿಕ್ ಎಲ್ಲೋ ಬೇಕು ಅಂದ್ರೆ, ಈ ರೀತಿಯಾಗಿ ನ್ಯಾಚುರಲ್ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಕೊಂಡು ಯೂಶಲಿ ಗೋಡೆಗಳ ಮೇಲೆ ಮತ್ತೆ ವಾಲ್ಗಳ ಮೇಲೆ ಇದನ್ನ ಡಿಪಿಕ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಇಲ್ಲಿ ಯಾವ್ಯಾವ ಥೀಮ್ಗಳನ್ನ ಅವ್ರು ಡಿಪಿಕ್ಟ್ ಮಾಡ್ತಾರೆ ಅಂತಂದ್ರೆ, ದಿನನಿತ್ಯ ನೋಡುವಂತಹ ಥೀಮ್ಗಳು, ಯಾವ್ದಾದ್ರು ಫಂಕ್ಷನ್ ಆಗ್ಬೋದು ಅಥವಾ ಅಗ್ರಿಕಲ್ಚರ್ ಆಗ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ, ಯಾವ್ದೋ ಒಂದು ಫೆಸ್ಟ್. ಸೊ ಈ ರೀತಿಯಾಗಿ
ಇದನ್ನ ಡಿಪಿಕ್ಟ್ ಮಾಡ್ತಾ ಇರೋಂಥದ್ದು. ಸೊ ಇದು ಅಸೆ ಚಿತ್ತಾರ ವೆರಿ ವೆರಿ ಇಂಪಾರ್ಟೆಂಟ್. ಮಲೆನಾಡು ರೀಜನ್ ಅಲ್ಲಿ ದೇವರ ಕಮ್ಯುನಿಟಿ ವುಮೆನ್ ಪ್ರಾಕ್ಟೀಸ್ ಮಾಡುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ, ಅಸೆ ಚಿತ್ತಾರಕ್ಕೆ ಸಂಬಂಧಿಸಿದಂತೆ ಕೆಳಗಿಳಿಕೆಗಳನ್ನು ಪರಿಗಣಿಸಿ. ಇದು ಕರ್ನಾಟಕದ ಮಲೆನಾಡು ಪ್ರದೇಶದ ಸಾಂಪ್ರದಾಯಿಕ ಜನಪದ ಕಲೆಯಾಗಿದೆ. ಕರೆಕ್ಟ್. ಇದನ್ನು ಪ್ರಧಾನವಾಗಿ ದಿವಾರು ಸಮುದಾಯದ ಪುರುಷರಲ್ಲ, ಬದಲಿಗೆ ಮಹಿಳೆಯರು ಮಾಡುವಂಥದ್ದು ಇದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಇದು ಅಕ್ಕಿ ಹಿಟ್ಟು, ಕೆಮ್ಮಣ್ಣು, ಅರಿಶಿಣದಂತಹ ನೈಸರ್ಗಿಕ ವಸ್ತುಗಳನ್ನು ಬಳಸುತ್ತದೆ. ಕರೆಕ್ಟ್, ಅದನ್ನು ಯೂಸ್ ಮಾಡ್ಕೊಂಡು ಬಳಸ್ತಾ ಇರೋದು. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿದೆ. ದಿವಾರು ಕಮ್ಯುನಿಟಿ ಕರೆಕ್ಟ್, ಬಟ್ ಇಲ್ಲಿ ಪುರುಷರೆಲ್ಲ ಯೂಶಲಿ ಬಳಸ್ತಾ ಇರುವಂತದ್ದು, ಮಹಿಳೆಯರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ವಾರ್ಮ್ ನೈಟ್ಸ್ ಆನ್ ದ ರೈಸ್ ಇನ್ ಕರ್ನಾಟಕ ರಿಪೋರ್ಟ್. ಇದನ್ನ ಯಾರು ಹೇಳ್ತಾ ಇರುವಂತದ್ದು ಅಂದ್ರೆ, ಕರ್ನಾಟಕದಲ್ಲಿ ಆ ಒಂದು ಬೇಸಿಗೆ ಹಬ್ಬಗಳು ಜಾಸ್ತಿ ಆಗ್ತಾ ಇದೆ, ದಿನಗಳು ಜಾಸ್ತಿ ಆಗ್ತಾ ಇದೆ. ಇದನ್ನ ಹೇಳ್ತಾ ಇರೋಂಥ C40 ಅನ್ನೋ ಒಂದು ಗ್ರೂಪ್. C40 ಅನ್ನೋ ಒಂದು ಗ್ರೂಪ್ ಒಂದು ರಿಪೋರ್ಟ್ ರಿಲೀಸ್ ಮಾಡಿದೆ. ಸೊ ಅವ್ರು ಹೇಳೋ ಪ್ರಕಾರ 90% ಆಫ್ ದ ಕರ್ನಾಟಕ ಡಿಸ್ಟ್ರಿಕ್ಟ್, 93% ಆಫ್ ದ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಅವ್ರು ಏನ್ ಹೇಳಿದೆ, ಸೊ ಅವ್ರುಗಳು ಆ ಒಂದು ಡಿಸ್ಟ್ರಿಕ್ಟ್ಗಳು ಒಂದು ಹೀಟ್ ನ ಫೇಸ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದಾಗಿರುತ್ತೆ. ಸೊ C40 ಹೇಳ್ತಾ ಇರುವಂತದ್ದು ಈಗ ಏನಂತಂದ್ರೆ, ಅವ್ರು ಹೇಳ್ತಾ ಇರೋ ಪ್ರಕಾರ ಕೆಲವೊಂದು ಅರ್ಬನ್ ಏರಿಯಾಸ್ಗಳು ಇದೆಯಲ್ಲ, ಸೊ ಅವುಗಳು ಅರ್ಬನ್ ಹೀಟ್ ಐಲ್ಯಾಂಡ್ ನ ಫೇಸ್ ಮಾಡ್ತಾ ಇದೆ ಅಂತೆ. ಅರ್ಬನ್ ಹೀಟ್ ಐಲ್ಯಾಂಡ್ ಅಂತಂದ್ರೆ, ಈಗ ಐಲ್ಯಾಂಡ್ ಅಂದ್ರೆ ಏನ್ ಹೇಳ್ತೀವಿ ನಾವು, ಒಂದು ಭೂ ಪ್ರದೇಶ ಇರುತ್ತೆ, ಸುತ್ತ ಇರುವಂತದ್ದು ವಾಟರ್ ಇರುತ್ತದೆ. ಸೊ ಅದೇ ರೀತಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಐಲ್ಯಾಂಡ್ ಅಲ್ಲಿ ಮಾತ್ರ ಜಾಸ್ತಿ ಹೀಟ್ ಇರುತ್ತೆ. ಸರೌಂಡಿಂಗ್ಸ್ ನೀವು ಕಂಪೇರ್ ಮಾಡ್ಕೊಂಡಾಗ ತುಂಬಾ ಹೀಟ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಯೂಶಲಿ ಈ ಸಿಟಿಗಳ ಸೆಂಟ್ರಲ್ ಅಲ್ಲಿ ಏನಾಗುತ್ತೆ, ಆಟೋಮೊಬೈಲ್ಸ್ ಗಳು ಇರ್ತವೆ, ಇಂಡಸ್ಟ್ರಿಗಳು ಇರ್ತವೆ, ಮತ್ತೆ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರ್ತವೆ. ಸೊ ಇವಾಗ ಏನಾಗುತ್ತೆ ಅಂತಂದಾಗ ಜಾಸ್ತಿ ಬೇಗ ಹೀಟ್ ಆಗುತ್ತೆ. ಹೀಟ್ ಆಗಿ ಟೆಂಪರೇಚರ್ ಇವನ್ ಕನ್ವೆಕ್ಷನ್ ಇಂದ ಆಚೆ ಹೋಗಕ್ ನೋಡಿದ್ರು ಕೂಡ ಕೆಲವೊಂದು ಈ ಗ್ಲೋಬಲ್ ವಾರ್ಮಿಂಗ್ ಗ್ರೀನ್ ಹೌಸ್ ಗ್ಯಾಸಸ್ ಇರುತ್ತಲ್ಲ, ಗ್ಲೋಬಲ್ ವಾರ್ಮಿಂಗ್ ಕೊಡುವಂತ ಗ್ರೀನ್ ಹೌಸ್ ಗ್ಯಾಸಸ್ ಗಳಾಗ್ಬೋದು. ಇನ್ನು ಲಾಂಗ್ ಟರ್ಮ್ ಅಲ್ಲಿ ನೋಡ್ಬೇಕು ಅಂತಂದ್ರೆ, ಲಾಂಗ್ ಇಂಪ್ಯಾಕ್ಟ್ ನೋಡ್ಬೇಕು ಅಂತಂದಾಗ ಈ ಒಂದು ಇವು ಬರ್ತಾವಲ್ಲ ಜೆಟ್ ಸ್ಟ್ರೀಮ್ಸ್ ಗಳು, ಅವುಗಳಾಗ್ಬೋದು. ಸೊ ಇವುಗಳ ಮೂಲಕ ಏನಾಗುತ್ತೆ ಅಂತಂದ್ರೆ, ಇದು ಎವಾಪರೇಷನ್ ಆದ್ರೂ ಕೂಡ ಹೀಟ್ ಕೆಲವೊಂದು ಕಾರಣದಿಂದ ವಾಪಸ್ ಬರಕ್ ಶುರು ಆಗುತ್ತೆ, ಈ ಗ್ಯಾಸ್ ಗಳಿಂದ ವಾಪಸ್ ಆಗುತ್ತೆ. ಸೊ ಇಲ್ಲೊಂದು ಹೈ ಪ್ರೆಷರ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಆಚೆ ಬಂದಿದ್ ಮತ್ತೆ ಕಂಪ್ರೆಸ್ ಆಗುತ್ತೆ. ಈ ರೀತಿಯಾಗಿ ಆ ಹೀಟ್, ಆ ಒಂದು ವಾರ್ಮ್ ಏರ್ ಏನಿರುತ್ತೆ ಅದು ಫುಲ್ ಅಲ್ಲೇ ಟ್ರ್ಯಾಪ್ ಆಗ್ಬಿಟ್ಟು ಒಂದು ಐಲ್ಯಾಂಡ್ ತರ ಫುಲ್ ಹೀಟ್ ಅಲ್ಲಿ ಇರುತ್ತೆ. ಸೊ ಅದನ್ನ ಹೀಟ್ ಡೋಮ್ ಅಂತಾನು ಕರಿತೇವೆ, ಅಥವಾ ಅರ್ಬನ್ ಹೀಟ್ ಐಲ್ಯಾಂಡ್ ಅಂತಾನು ಕರಿತೀವಿ. ಈ ರೀತಿಯಾದಂತಹ ಒಂದು ಸಿಚುವೇಶನ್ಸ್ ಗಳು ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಈ ಒಂದು C40 ಸಂಸ್ಥೆ ಹೇಳಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇದೇನಕ್ಕಾಗತ್ತೆ ಅಂತ ನಾವು ಆರಾಮಾಗಿ ಗೆಸ್ ಮಾಡ್ಬೋದು. ಒಂದು ಲೋ ಆಲ್ಬಿಡೋ ಮೆಟೀರಿಯಲ್ಸ್. ಲೋ ಆಲ್ಬಿಡೋ ಅಂತಂದ್ರೆ ಏನೊಂದು ಹೀಟ್ ಬರುತ್ತೆ ಅದು ವಾಪಸ್ ಎವಾಪರೇಟ್ ಆಗೋದಕ್ಕೆ, ಅಥವಾ ಲೈಟ್ ಅಥವಾ ಏನೊಂದು ಸೂರ್ಯನ ಕಿರಣಗಳು ವಾಪಸ್ ಹೋಗೋದಕ್ಕೆ ರಿಫ್ಲೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಲೋ ಆಲ್ಬಿಡೋ ಅಂತಂದ್ರೆ ನಾವಲ್ಲಿ ಯೂಸ್ ಮಾಡುವಂತದ್ದೆಲ್ಲ ಡಾರ್ಕ್ ಮೆಟೀರಿಯಲ್ಗಳು. ಸೊ ಹಾಗಾಗಿ ರಿಫ್ಲೆಕ್ಷನ್ ಅಷ್ಟು ಆಗಲ್ಲ. ಸೊ ಅದೊಂದು ಆಗ್ಬೋದು. ನೆಕ್ಸ್ಟ್ ಬಂದು ಹೀಟ್ ಟ್ರ್ಯಾಪ್ಡ್. ಬಿಲ್ಡಿಂಗ್ ಜಾಸ್ತಿ ಇರೋದ್ರಿಂದ ವೆಂಟಿಲೇಷನ್ ಪ್ರಾಪರ್ ಆಗಿರಲ್ಲ, ಮತ್ತೆ ಗ್ರೀನ್ ಕವರ್ ಇರೋದಿಲ್ಲ, ಆಟೋಮೊಬೈಲ್ಸ್ ಇಂಡಸ್ಟ್ರೀಸ್ ಜಾಸ್ತಿ ಇದೆ. ಸೊ ಹೀಗಾಗಿ ಸಾಕಷ್ಟು ಕಾರಣಗಳಿಂದ ಈ ಒಂದು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಗಳು ಕರ್ನಾಟಕದಲ್ಲಿ ಅಥವಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳ್ತಾ ಇರೋಂಥದ್ದು. ಇದನ್ನ ಹೇಳ್ತಾ ಇರೋಂಥದ್ದು ಯಾರು ಅಂತ ಹೇಳಿದ್ರೆ C40 ಅಂತಂದ್ರೆ ಕೆಲವೊಂದು ಮೇಜರ್, ಗ್ಲೋಬಲಿ ತುಂಬಾ ಮೇಜರ್ ಇರುವಂತಹ ಸಿಟಿಗಳು. ಫಸ್ಟ್ 40 ಸಿಟಿಗಳಿಂದ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಅದನ್ನ C40 ಅಂತ ಕರೆದ್ರು. ಸೊ ಈಗ ಅದರಲ್ಲಿ 96 ಸಿಟಿಗಳಿದೆ. 96 ಸಿಟಿಗಳು ಸೇರಿ ಮಾಡ್ಕೊಂಡಿರುವಂತದ್ದು ಒಂದು ಗ್ರೂಪಿಂಗ್ ಆಗಿರುತ್ತೆ. ಇವ್ರ ಉದ್ದೇಶ ಮುಖ್ಯವಾಗಿ ಕ್ಲೈಮೇಟ್ ಚೇಂಜ್ ಎಗೇನ್ಸ್ಟ್ ಆಗಿ ಸಿಟಿಗಳನ್ನ ಹೇಗೆ ಸೇವ್ ಮಾಡಬೇಕು ಅನ್ನೋದು. ಸೊ ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ದು ಪ್ಯಾರಿಸ್ ಡೀಲ್ ಏನಿತ್ತು ಮೊದಲು ಬಂದಾಗ, ಬೈ 2030 ಅಷ್ಟಕ್ಕೆ 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಕಡಿಮೆ ಮಾಡಬೇಕು ಅಂತ. ಸೊ ಅದೇ ರೀತಿನಲ್ಲೇ ಒಂದು ಎಕೋಲಾಜಿಕಲ್ ವೇನಲ್ಲಿ ಸಸ್ಟೈನಬಲ್ ಸಿಟಿಗಳನ್ನ ಬಿಲ್ಡ್ ಮಾಡಬೇಕು ಅನ್ನೋ ಉದ್ದೇಶ ಆಗಿರುತ್ತೆ. ಪ್ರಪಂಚದ 96 ಇಂಪಾರ್ಟೆಂಟ್ ಸಿಟೀಸ್ ಗಳಲ್ಲಿ ಆ ಗ್ರೂಪಿಂಗ್ ಗಳಲ್ಲಿ ಭಾರತದಿಂದ 4 ಸಿಟಿಗಳಿದೆ. ಇಲ್ಲಿ ನೋಡಬಹುದು, ಬೆಂಗಳೂರು, ಡೆಲ್ಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾ, ಜೈಪುರ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವು ಕೂಡ C40 ನಲ್ಲಿ ಇದೆ. ಸೊ ಹಾಗಾಗಿ ಕರ್ನಾಟಕ ಸಂಬಂಧಪಟ್ಟಾಗಿ ಒಂದು ರಿಪೋರ್ಟ್ ನ ಕೊಟ್ಟಿರುವಂತದ್ದು ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕಾಗತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು, ನಗರ ಶಾಖ ದ್ವೀಪ ಅಥವಾ ಅರ್ಬನ್ ಹೀಟ್ ಐಲ್ಯಾಂಡ್ ಕುರಿತಾದ ಕೆಳಗಿಳಿಗಳನ್ನು ಗಮನಿಸಿ. ನಗರ ಶಾಖ ದ್ವೀಪ ಪರಿಣಾಮವು ಹಗಲಿಗಿಂತ ರಾತ್ರಿಯ ಸಮಯದಲ್ಲಿ ಹೆಚ್ಚು ಸ್ಪಷ್ಟವಾಗಿ ಕಂಡು ಬರುತ್ತದೆ. ಹೌದು, ಇದು ಆಕ್ಚುಲಿ ನೈಟ್ ಟೈಮ್ ಅಲ್ಲಿ ಜಾಸ್ತಿ ಸೆನ್ಸ್ ಆಗುತ್ತದೆ ಅಂತ ಗೊತ್ತಾಗುತ್ತೆ. ಕಡಿಮೆ ಪ್ರತಿಫಲನ ಅಥವಾ ಲೋ ಆಲ್ಬಿಡೋ ಹೊಂದಿರುವ ವಸ್ತುಗಳು ನಗರದ ಹೆಚ್ಚಿನ ತಾಪಮಾನಕ್ಕೆ ಕಾರಣವಾಗುತ್ತವೆ. ಹೌದು, ಲೋ ಆಲ್ಬಿಡೋ ಯೂಸ್ ಮಾಡೋದ್ರಿಂದ ಯೂಶಲಿ ಚೆನ್ನಾಗಿ ಏನಾದ್ರು ರಿಫ್ಲೆಕ್ಷನ್ ಇರುವಂತದ್ದಾಗಿದ್ರೆ ಈಸಿಯಾಗಿ ರಿಫ್ಲೆಕ್ಟ್ ಆಗ್ತಿತ್ತು. ಲೋ ಆಲ್ಬಿಡೋ ಅಂತಂದ್ರೆ ಈಗ ಡಾರ್ಕ್ ಮೆಟೀರಿಯಲ್ಗಳು, ನಾವು ಬ್ಲಾಕ್ ಬಾಡಿ ಎಫೆಕ್ಟ್ ಅಂತ ಕರಿತೀವಿ. ಸೊ ತುಂಬಾ ಫಾಸ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಇಮಿಡಿಯೇಟ್ ಆಗಿ ಬಿಡೋದೇ ಇಲ್ಲ. ಸೊ C40 ನಗರಗಳು ಒಕ್ಕೂಟವು ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿಯನ್ನು ಹೊಂದಿವೆ. C40 ನಗರಗಳ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಬೈ 2030 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ನ ಕಡಿಮೆ ಮಾಡಬೇಕು ಅಂತ ಆಗಿತ್ತು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, GST ಕಲೆಕ್ಷನ್ ಇನ್ ಕರ್ನಾಟಕ ಗ್ರೋಸ್ ಬೈ 11.6%. ಏನಾಗಿದೆ ಅಂತಂದ್ರೆ,
ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ಒಂದು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಏನಿದೆಯಲ್ಲ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ 11.6% ಅಷ್ಟು ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಅಂತೆ. ಅಂದ್ರೆ ಕರ್ನಾಟಕದಲ್ಲಿ ಈಗ ಒಟ್ಟು ಕಲೆಕ್ಷನ್ ಅಂತ ಬಂದಾಗ 1.58 ಲ್ಯಾಕ್ ಕ್ರೋರ್ ಅಷ್ಟು GST ಕಲೆಕ್ಷನ್ ಜಾಸ್ತಿ ಆಗಿರುವಂತದ್ದು. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 11.6% ಅಷ್ಟು ಗ್ರೋತ್ ಜಾಸ್ತಿ ಆಗಿದೆ. ಮತ್ತೆ ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ನಾವು ತಗೋತೀವಿ ಅಂತಂದಾಗ ವಿ ಆರ್ ಅಟ್ ದ ಸೆಕೆಂಡ್. ಮಹಾರಾಷ್ಟ್ರ ಬಂದು ಟಾಪ್ ಅಲ್ಲಿ ಇದೆ GST ಕಲೆಕ್ಷನ್ ಅಂತ ಬಂದಾಗ, ಮಹಾರಾಷ್ಟ್ರದ ಹೈಯೆಸ್ಟ್ ಆಗುತ್ತೆ. ಅದು ಬಿಟ್ರೆ ಕರ್ನಾಟಕ ಬಂದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ. ಈಗ GST ಕಲೆಕ್ಷನ್ ಎಲ್ಲ 3 ತರ ನೋಡ್ತೀವಿ: ಸೆಂಟ್ರಲ್ GST, ಸ್ಟೇಟ್ GST, ಇಂಟಿಗ್ರೇಟೆಡ್ GST ಅಂತ. ಸೊ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂತದ್ದು ಇಂಟಿಗ್ರೇಟೆಡ್ GST ಸ್ವಲ್ಪ ಜಾಸ್ತಿ ಆಗಿರುವಂತದ್ದು. ಸೊ ಈ ಒಂದು 3-4 ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಬೇಕಾಗತ್ತೆ. ಮತ್ತೆ ಈಗ GST ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ಸ್ ಗಳು ನೋಡ್ಬೇಕು ಅಂತಂದ್ರೆ, GST ಯಾವಾಗ ಬಂತು? 2017ರಲ್ಲಿ. 2017ರಲ್ಲಿ ಬಂತು. ಅಂದ್ರೆ 2016ರಲ್ಲಿ ಆಕ್ಟ್ ತರ್ತಾರೆ. 101 ಅಮೆಂಡ್ಮೆಂಟ್ ತಂದು 2017ರಲ್ಲಿ ಆಕ್ಟ್ ತರುವಂತದ್ದು. ಕಾನ್ಸ್ಟಿಟ್ಯೂಷನ್ಗೆ 101 ಅಮೆಂಡ್ಮೆಂಟ್ ಆಕ್ಟ್ ಅಂದ್ಬಿಟ್ಟು 2017ರಿಂದ GST ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಆರ್ಟಿಕಲ್ 279A ಆರ್ಟಿಕಲ್ 279A ತಂದು ಒಂದು GST ಕೌನ್ಸಿಲ್ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ಇದೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ. ಸೊ ಆ ಕೌನ್ಸಿಲ್ ಏನ್ ಮಾಡುತ್ತೆ ಅಂತಂದ್ರೆ, GST ನಲ್ಲಿ ಏನಾದ್ರು ರಿಫಾರ್ಮ್ ಮಾಡಬೇಕು, ಚೇಂಜಸ್ ಮಾಡಬೇಕು ಅಂದ್ರೆ ಯೂಶಲಿ ಚೇಂಜಸ್ ಡಿಸ್ಕಸ್ ಮಾಡ್ತಾ ಹೋಗುವಂಥದ್ದು. ಇದನ್ನ ಚೇರ್ ಮಾಡುವಂತವ್ರು ಫಿನಾನ್ಸ್ ಮಿನಿಸ್ಟರ್. ನೆನ್ಪಿಟ್ಕೋಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಫ್ಯಾಕ್ಟ್. ಫಿನಾನ್ಸ್ ಮಿನಿಸ್ಟರ್ ಇರ್ತಾರೆ, ಬೇರೆ ಬೇರೆ ಸೆಕ್ರೆಟರಿ ಇರ್ತಾರೆ, ಅಥವಾ ಸ್ಟೇಟ್ ಸಂಬಂಧಪಟ್ಟವರು ಇರ್ತಾರೆ. ಇಲ್ಲಿ ಸ್ಟೇಟ್ಗಳಿಗೂ ಪ್ರಾತಿನಿಧ್ಯ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಸ್ಟೇಟ್ ಇಬ್ರು ಸೇರಿ ಒಂದು ಫಿನಾನ್ಸ್ ಕಮಿಷನ್ ಅಲ್ಲಿ ಡಿಸ್ಕಸ್ ಮಾಡೋದ್ರಿಂದ, ಆ ಕೌನ್ಸಿಲ್ ಅಲ್ಲಿ 1/3 ಅಷ್ಟು ವೋಟ್ ನ ಸೆಂಟರ್ ಚಲಾಯಿಸಿದ್ರೆ 2/3 ಅಷ್ಟು ಸ್ಟೇಟ್ ಮಾಡ್ತವೆ. ಅಂದ್ರೆ ಯಾವ್ದಾದ್ರು ಒಂದು ಈಗ GST ಅಂತಂದ್ರೆ ಒಂದೇ ಇರುವಂತದ್ದು, ಒಂದು ದೇಶ ಒಂದು ತೆರಿಗೆ ಪದ್ಧತಿ. ಸೊ ಹಾಗಾಗಿ ಆ ಪದ್ಧತಿ ಹೆಂಗೆ ಅದು ಟ್ಯಾಕ್ಸ್ ತರಬೇಕು ರಿಫಾರ್ಮ್ಸ್ ಅನ್ನೋದಕ್ಕೆ ಎರಡೂ ಡಿಸಿಷನ್ ತಗೊಳಕ್ ಅವಕಾಶ ಇರಬೇಕು. ಸ್ಟೇಟ್ಗಳಿಗೂ ಇರಬೇಕು, ಸೆಂಟರ್ಗೂ ಇರಬೇಕು. ಸೊ ಹಾಗಾಗಿ ವೋಟಿಂಗ್ ಸಿಸ್ಟಮ್ ಇರುತ್ತೆ. 1/3 ಅಷ್ಟು ವೋಟ್ ಅನ್ನ ಸೆಂಟರ್ ತಗೊಂಡ್ರೆ 2/3 ಅಷ್ಟು ಒಂದು ಸ್ಟೇಟ್ ಗಳು ಮಾಡ್ಬೇಕಾಗುತ್ತೆ. ಸೊ ಈ ರೀತಿ ರಿಫಾರ್ಮ್ ಮಾಡುವಂಥದ್ದು. ಮೊದ್ಲು ಏನಂತಂದ್ರೆ, ನಾವು 4 ಸಿಸ್ಟಮ್ ಯೂಸ್ ಮಾಡ್ತಿದ್ವಿ, 4 ಸ್ಲ್ಯಾಬ್ ಯೂಸ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ 5%, 8%, 18%, 28% ಅಂತ 4 ಸ್ಲ್ಯಾಬ್ ಯೂಸ್ ಮಾಡ್ತಾ ಇದ್ವಿ GST ನಲ್ಲಿ. ಈಗ ರೀಸೆಂಟ್ ಆಗಿ ರಿಫಾರ್ಮ್ ಮಾಡ್ಬಿಟ್ಟು 2 ಸ್ಲ್ಯಾಬ್ ತಂದಿದ್ದಾರೆ. ಇದೊಂದು ಅಪ್ಡೇಟ್. 5% ಮತ್ತೆ 18% GST ಅಂತೇಳಿ 2 ಸ್ಲ್ಯಾಬ್ ತಂದಿದ್ದಾರೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಲಕ್ಸುರಿ ಮತ್ತೆ ಸಿನ್ ಗೂಡ್ಸ್ ಅಂತೇಳಿ ಇವ್ರದ್ದೊಂದು 40%. ಸೊ ಇರೋದು ನಮ್ಗೆ 2 ಸ್ಲ್ಯಾಬ್. ಯಾವ್ದಾದ್ರು ಲಕ್ಸುರಿ ಮತ್ತು ಸಿನ್ ಗೂಡ್ಸ್ ಇತ್ತು ಅಂತಂದ್ರೆ, ಸಿನ್ ಗೂಡ್ಸ್ ಅಂತಂದ್ರೆ ಯಾವ್ದಾದ್ರು ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಅಂತದಲ್ಲ. ಸೊ ಇದಕ್ಕೆ ಮಾತ್ರ 40%. ಈಗ ಉಳಿದಿರುವಂತದ್ದು 2% ಆಗಿ, 2 ಸ್ಲ್ಯಾಬ್ ಗಳಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 279A GST ಕೌನ್ಸಿಲ್ ಎಸ್ಟಾಬ್ಲಿಷ್ ಆಗಿರುವಂತ ಆರ್ಟಿಕಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಕರ್ನಾಟಕದಲ್ಲಿನ GST ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು ಭಾರತದಲ್ಲಿ ಅತಿ ಹೆಚ್ಚು GST ಸಂಗ್ರಹ ದಾಖಲಿಸಿದ ರಾಜ್ಯವಾಗಿದೆ. ಇಲ್ಲ, ಕರ್ನಾಟಕ ಬಂದು ಸೆಕೆಂಡ್ ಹೈಯೆಸ್ಟ್ ಆಗುತ್ತೆ. ಫಸ್ಟ್ ಬಂದು ಮಹಾರಾಷ್ಟ್ರ. ಕರ್ನಾಟಕದ GST ಸಂಗ್ರಹದಲ್ಲಿ IGST ಅತಿ ದೊಡ್ಡ ಪಾಲನ್ನು ಹೊಂದಿದೆ. ಹೌದು, IGST ಹೈಯೆಸ್ಟ್ ಇರುವಂತದ್ದು. GST ಎಂಬುದು ಗುರಿ ಆಧಾರಿತ ಅಥವಾ ಡೆಸ್ಟಿನೇಷನ್ ಬೇಸ್ಡ್ ಪರೋಕ್ಷ ತೆರಿಗೆ ಆಗಿದೆ. ಹೌದು, ಡೆಸ್ಟಿನೇಷನ್ ಬೇಸ್ಡ್ ಅಂದ್ರೆ ಎಲ್ಲಿ ಅದು ರೀಚ್ ಆಗುತ್ತಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಹಾಗಾಗಿ ಇದೊಂದು ಡೆಸ್ಟಿನೇಷನ್ ರೀಚ್ಡ್ ಟ್ಯಾಕ್ಸ್ ಆಗಿದೆ. ಇದು ಕರೆಕ್ಟ್ ಆಗಿದೆ, ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಸೊ ಹಾಗಾಗಿ ಆನ್ಸರ್ ಬಂದು 2 ಮತ್ತು 3 ಮಾತ್ರ ಸರಿಯಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ನೋಡಿದ್ರೆ, KSRTC ಟ್ರೈನಿಂಗ್ ಪ್ರೋಗ್ರಾಮ್ ಅನ್ ವರ್ಲ್ಡ್ HRD ಕಾಂಗ್ರೆಸ್ ಅವಾರ್ಡ್. ಏನಾಗಿದೆ ಅಂತಂದ್ರೆ, KSRTC ನಲ್ಲಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾ ಇದೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಟೆಕ್ನಾಲಜಿ ಅಡಾಪ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿನೆಲ್ಲ ಗಮನಿಸ್ಬಿಟ್ಟು ವರ್ಲ್ಡ್ HRD ಕಾಂಗ್ರೆಸ್ ಅನ್ನೋರು ಈ ಒಂದು ಅವಾರ್ಡ್ ನ ಕೊಟ್ಟಿರುವಂತದ್ದು. ಇದು ಅವರದ್ದು 34ನೇ ಅವಾರ್ಡ್ ಆಗಿರುತ್ತೆ. ಎಂಪ್ಲಾಯಿ ವೆಲ್ನೆಸ್ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಟೆಕ್ನಾಲಜಿ ಅಡಾಪ್ಷನ್ ಚೆನ್ನಾಗಿ ಮಾಡ್ತಾರೆ, ಟ್ರೈನಿಂಗ್ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ರೆಕಗ್ನೈಸ್ ಮಾಡ್ಬಿಟ್ಟು ಕೊಟ್ಟಿರುವಂತದ್ದಾಗಿರುತ್ತೆ. ಯಾರು ಬಂದಿತ್ತು ಅಂತ ಕೇಳ್ತಾರೆ, KSRTC ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಯಾರು ಕೊಟ್ಟಿರುವಂತದ್ದು? ವರ್ಲ್ಡ್ HRD ಕಾಂಗ್ರೆಸ್ ಅವರು ಕೊಟ್ಟಿರುವಂತದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಯಾವ ರೀತಿ ಬರ್ಬೋದು? ವಿಶ್ವ HRD ಕಾಂಗ್ರೆಸ್ ಪ್ರಶಸ್ತಿ 2026 ಕುರಿತಂತೆ ಈ ಕೆಳಗಿನಗಳನ್ನು ಗಮನಿಸಿ. KSRTC ವಿಶ್ವ HRD ಕಾಂಗ್ರೆಸ್ ಪ್ರಶಸ್ತಿ 2026 ಪಡೆದುಕೊಂಡಿದೆ. ಹೌದು, ಇವರೇ ತಗೊಂಡಿರುವಂತದ್ದು. ಈ ಪ್ರಶಸ್ತಿಯನ್ನು ರೋಡ್ ಟ್ರಾನ್ಸ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ನೀಡುತ್ತದೆ. ಇಲ್ಲ, HRD ಕಾಂಗ್ರೆಸ್ ಅಂತಾನೆ ಬರುತ್ತೆ, HRD ವರ್ಲ್ಡ್ ಕಾಂಗ್ರೆಸ್ ಅಂತ. ಸೊ ಹಾಗಾಗಿ ಅವರೇ ಕೊಟ್ಟಿರುವಂತದ್ದಾಗಿದೆ ವರ್ಲ್ಡ್ HRD ಕಾಂಗ್ರೆಸ್. ಇದು ತಪ್ಪಾಗುತ್ತೆ, ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮಾತ್ರ ಸರಿಯಾಗಿರುವಂತದ್ದು. ಸೊ ಈ ಆರ್ಟಿಕಲ್ಗಳ ಜೊತೆ ಈ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.